ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನ ನಾವು ವಿಮೋಚನ ಕಾಂಡ 4:1-5 ವಚನ ಧ್ಯಾನ ಮಾಡ್ತೇವೆ. ಅವರು ನನ್ನನ್ನ ನಂಬದೆ ಹೋದಾರು. ಮೋಶೆ ಹೇಳ್ತಾರಂತ ಕಾರ್ಯ ಇದು. ಓದ್ಕೊಳ್ಳೋಣ ಇವಾಗ. ಸತ್ಯವೇದ ತೆಗಿರಿ, ಈ ಭಾಗವನ್ನು ಓದ್ಕೊಳ್ಳೋಣ. ಅದಕ್ಕೆ ಮೋಶೆ ಚಿತ್ತೈಸು, ಅವರು ನನ್ನ ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದಾರು. ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಎನ್ನಲು ಯೆಹೋವನು ಅವನನ್ನು, ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. ಅವನು, ಇದು ಕೋಲು ಅಂದನು. ಯೆಹೋವನು ಅವನಿಗೆ, ಇದನ್ನು ನೆಲದಲ್ಲಿ ಬಿಸಾಡು ಎಂದು ಹೇಳಿದನು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿ ಹೋದನು. ಯೆಹೋವನು ಅವನಿಗೆ, ನಿನ್ನ ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು. ಹಿಡಿದಾಗ ಅದು ಕೋಲಾಯಿತು. ಆಗ ಯೆಹೋವನು ಅವನಿಗೆ, ಇದರಿಂದ ಅವರು ತಮ್ಮ ಪಿತೃಗಳಾದ ಅಬ್ರಾಮ, ಈಸಾಕ್, ಯಾಕೋಬರ ದೇವರಾಗಿರುವ ಯೆಹೋವನಿಗೆ ಕಾಣಿಸಿದ್ದು ನಿಜ ಎಂಬುದನ್ನು ನಂಬುವರು ಎಂದು ಹೇಳಿದನು. ಇಲ್ಲಿ ದೇವರು ಮೋಶೆನ ಕರೀತಾ ಇದ್ದಾರೆ. ಏಕೆ? ಅವನಿಗೆ ಉತ್ತೇಜನ ಪಡಿಸಿ ಅವನಿಗೆ ಕೆಲವು ಪಾಠಗಳನ್ನ ಕಲಿಸೋದಕ್ಕಾಗಿ. ದೇವರು ಅವನಿಗೆ 3 ಸೂಚನೆಯನ್ನು ಕೊಡ್ತಾರೆ. ನಿಮ್ಮನ್ನ ಕರೆದ್ರೆ ದೇವರು 3 ಸೂಚನೆ ಕೊಡ್ತಾರೆ. ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ನನ್ನ ಜನ ನಂಬೋದಿಲ್ಲ. ಈಗ ದೇವರು ಅವನಿಗೆ 3 ಸೂಚನೆ ಕೊಡ್ತಾರೆ, 3 ಗುರುತುಗಳು ಕೊಡ್ತಾರೆ. ಈ ತಗೊಂಡೋಗ ಜನ ನಿನ್ನ ನಂಬ್ತಾರೆ ಎಂಬುದಾಗಿ. 1, ನಿನ್ನ ಕೈಯಲ್ಲಿ ಏನಿದೆ. ನೋಡಿದ್ರ, ದೇವರು ಯಾವಾಗಲೂ ನಮ್ಮ ಸೇವೆಯಲ್ಲಿ ಅದ್ಭುತ ಮಾಡುವುದಕ್ಕಾಗಿ ನಮ್ಮ ಕೈಯಲ್ಲಿ ಏನಿದೆ ಅಂತ ಕೇಳ್ತಾರೆ. ಅದ್ಭುತ ಮಾಡುವುದಕ್ಕಾಗಿ ಬೇರೆಯವರ ಹತ್ರ ನಾವು ಹೋಗ್ಬೇಕಾದಿಲ್ಲ. ಅದ್ಭುತ ಪಡ್ಕೊಳ್ಳೋದಕ್ಕಾಗಿ ಯಾವಾಗಲೂ ದೇವರು ನಮ್ಮ ಕೈಯಲ್ಲಿ ಇರುವುದು ಏನೆಂಬುದಾಗಿ ಕೇಳ್ತಾರೆ. ಅದರಿಂದ ನಮ್ಮ ಸೇವೆಗಳನ್ನ ಆರಂಭ ಮಾಡ್ತಾರೆ. ನಮ್ಮ ಹತ್ತಿರ ಇಲ್ಲದೆ ಇರೋದನ್ನ ದೇವರು ಕೇಳೋದಿಲ್ಲ, ಅದನ್ನ ಹುಡುಕ್ಬೇಕಾಗಿರೋದಿಲ್ಲ. ಇಲ್ಲಿ ದೇವರು 2 ಅರಸು 4ನೇ ಅಧ್ಯಾಯ 2ನೇ ವಚನದಿಂದ 3ನೇ ವಚನದಲ್ಲಿ ವಿಧವೆನ ಕೇಳ್ತಾರೆ. ಅವಳಿಗೆ ಸಾಲಗಾರರು ಬಂದ್ಬಿಟ್ಟಿದ್ದಾರೆ, ನಿನ್ ಕೈನಲ್ಲಿ ಏನಿದೆ ಅಂತ ಎಲೀಷನು ಕೇಳ್ತಾನೆ. ಅದೇ ತರ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಗೆ ಅದ್ಭುತ ಬೇಕಾ? ನಿನ್ ಕೈನಲ್ಲಿ ಏನಾಗುತ್ತೆ ಫಸ್ಟ್ ಮಾಡು. ದೇವರನ್ನ ಕೇಳ, ಅದ್ಭುತ ದೇವರು ಮಾಡ್ತಾರೆ. ಮೋಶೆ ಕೈಯಲ್ಲಿದ್ದು ಬರೀ ಕೋಲು. ದೇವರಿಗೆ ಅದೇ ಸಾಕಾಗಿತ್ತು. ಅದರಿಂದಲೇ ಅವನನ್ನ ಮುಂದೆ ನಡೆಸ್ತಾರೆ. ಮೊದಲನೇ ಸೂಚನೆ ನೋಡ್ರಿ, ದೇವರು ಮೋಶೆಗೆ, ನಿನ್ನ ಕೋಲನ್ನ ನೆಲದಲ್ಲಿ ಬಿಸಾಡು, ಅದು ಸರ್ಪವಾಗುತ್ತೆ. ತಿರುಗಿ ಅದನ್ನ ಕೈನಲ್ಲಿ ಎತ್ಕೋ, ಅದು ಪುನಃ ಕೋಲಾಗುತ್ತೆ. ಇದರಿಂದ ನಮಗೆ ದೇವರು ಕೊಡುವಂತ ಸಂದೇಶ ಏನ್ ಗೊತ್ತಾ ಪ್ರಿಯರೇ? ಕೋಲನ್ನ ಕೈಯಲ್ಲಿ ಎತ್ಕೋ, ಬಿಸಾಡು, ಸರ್ಪವಾಗುತ್ತೆ. ತಿರ್ಗಾ ಸರ್ಪದ ಬಾಲವನ್ನು ಹಿಡಿ, ಸರ್ಪ ಆಗುತ್ತೆ. ಈ ಗುರುತು ಯಾಕೆ ಕೊಟ್ರು? ಇದರಲ್ಲಿ ಅರ್ಥ ಏನು? ಮೊದಲನೇದಾಗಿ ಸೈತಾನು ನಮ್ಮಿಂದ ದೂರ ಇಲ್ಲ ಅಂತ ನಾವು ತಿಳ್ಕೊಂಡಿರ್ಬೇಕು. ನಮ್ಮ ಹತ್ರನೇ ಇದ್ದಾನೆ. ನಮ್ಮ ಕುಟುಂಬಗಳಲ್ಲಿ, ಸೇವೆಗಳಲ್ಲಿ, ಅನೇಕರ ಮಧ್ಯಗಳಲ್ಲಿ ತಪ್ಪಾದ ಮನೋಭಾವಗಳು ಕೊಡುವುದಕ್ಕಾಗಿ ಸೈತಾನ ಮಾತ್ರವೇ ಇದ್ದಾನೆ. ಆದ್ರೆ ಅವನು ಸೋತಂತ ವ್ಯಕ್ತಿಯಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ದೇವರನ್ನು ಸೇವಿಸುವಾಗ ನಾವು ಸೈತಾನಿಗೆ ಭಯ ಪಡಬಾರ್ದಂತ ಮೋಶೆಗೆ ಈ ಅದ್ಭುತದ ಮೂಲಕವಾಗಿ ದೇವರು ತಿಳಿಸ್ತಾ ಇದ್ದಾರೆ. ಸೈತಾನ್ ನಮ್ಮನ್ನ ನೋಡಿ ಹೋಗಬೇಕೇ ಹೊರತು ನಾವು ಅವನನ್ನ ನೋಡಿ ಓಡಿ ಹೋಗಬಾರ್ದು. ಸೈತಾನ್ ನಮ್ಮನ್ನ ನೋಡಿ ಓಡಿ ಹೋಗ್ಬೇಕು, ಆದ್ರೆ ನಾವು ಓಡಿ ಹೋಗ್ಬಾರ್ದು ಅನ್ನೋದನ್ನ ದೇವರು ತಿಳಿಸ್ತಾ ಇದ್ದಾರೆ. ಸೊ ಇವಾಗ ಅರ್ಥ ಆಯ್ತಾ? ಸೈತಾನ್ನ ನೀವು ನೋಡಿ ಓಡಿ ಹೋಗ್ಬೇಡಿ, ಸೈತಾನ್ ನಿಮ್ಮನ್ನ ನೋಡಿ ಓಡಿ ಹೋಗ್ಬೇಕು. ಇಲ್ಲಿ ಮೋಶೆ ನೋಡ್ರಿ, ಆ ಕೋಲನ್ನ ಬಿಸಾಕ್ತಾನೆ, ಸರ್ಪವಾಗುತ್ತೆ, ತಿರ್ಗಾ ಹಿಡಿ ಅಂತಾರೆ. ಸೈತಾನ್ಗೆ ನೀವು ಭಯ ಪಡ್ಬೇಡ, ನಿನಗೆ ಅವನು ಭಯ ಪಡ್ಬೇಕು. ಮಂತ್ರತಂತ್ರಗಳಿಗೆ ನೀವು ಭಯ ಪಡಬೇಡ್ರಿ, ಮಂತ್ರತಂತ್ರಗಳು ನಿಮಗೆ ಭಯ ಪಡಬೇಕು. ಆದ್ರೆ ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆಯವರಾಗಿರ್ಬೇಕು. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ, ಆದರೆ ಇಂದು ನಮ್ಮೊಂದಿಗೆ ಮಾತನಾಡಿದ್ದೆ ಅದಕ್ಕಾಗಿ ಸ್ತೋತ್ರ. ಅನೇಕರು ಇವತ್ತು ಸೈತಾನಿಗೆ ಭಯ ಪಡ್ತಾ ಇದ್ದಾರೆ, ಆದರೆ ಈ ಒಂದು ಅದ್ಭುತದ ಮೂಲಕ ಸೈತಾನಿಗೆ ನಾವು ಭಯ ಪಡಬಾರ್ದೆಂಬುದಾಗಿ ನೀನು ತಿಳಿಯಪಡಿಸಿದಿ, ಅದಕ್ಕಾಗಿ ಸ್ತೋತ್ರ. ದೇವರೇ, ಯಾರ್ಯಾರು ಇವತ್ತು ಸೈತಾನ್ನ ವಿಷಯದಲ್ಲಿ, ಮಂತ್ರತಂತ್ರಗಳ ವಿಷಯದಲ್ಲಿ ಭಯ ಪಡ್ತಾ ಇದ್ದಾರೋ ಅವ್ರಿಗೆ ಅದ್ಭುತ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನ ಕೈ ಬಿಡನು. ಆಮೇನ್.
ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು,